ಅಥವಾ ಕನಸು. ನಾವು ಯಾಕೆ ಒಂದು ಕನಸನ್ನು ಕಾಣಬೇಕು ಅಥವಾ ಸಾಧನೆಯನ್ನು ಮಾಡಬೇಕು ಅಂದರೆ, ಸಾಧನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಜವಾಬ್ದಾರಿಯಿಂದ ಬದುಕೋದಕ್ಕೆ ಆ ಸಾಧನೆ ಒಂದು ದಾರಿ ಆಗುತ್ತೆ. ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ. ಹಾಗೆ ನಮ್ಮ ತಂದೆ ತಾಯಿ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋ ರೀತಿ ಆಗುತ್ತೆ. ಬಿಲ್ ಗೇಟ್ಸ್ ಅವರು ಒಂದು ಲೈನ್ ಹೇಳಿದ್ದಾರೆ, ಇಫ್ ಯು ಬಾರ್ನ್ ಪೂರ್ ಈಸ್ ಯುವರ್ ನಾಟ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಪೂರ್ ಈಸ್ ಯುವರ್ ಮಿಸ್ಟೇಕ್, ಇಸಂಟ್ ಇಟ್? ನಾವು ಬಡವರಾಗಿ ಹುಟ್ಟಿದ್ರೆ ಅದು ನಮ್ಮ ತಪ್ಪಲ್ಲ, ಆದರೆ ನಾವು ಬಡವರಾಗಿ ಸತ್ತರೆ ಅದು ಖಂಡಿತವಾಗಿ ನಮ್ಮ ತಪ್ಪಾಗುತ್ತೆ. ಹಾಗಿದ್ರೆ ಯಾವ ರೀತಿ ಗೋಲನ್ನು ನಾವು ಸೆಟ್ ಮಾಡ್ಕೋಬೇಕು? ಸೆಟ್ ಯುವರ್ ಗೋಲ್ ಇನ್ ಎ ಸ್ಮಾರ್ಟ್ ವೇ. ಸ್ಮಾರ್ಟ್ ಆಗಿ ನಮ್ಮ ಗೋಲನ್ನು ನಾವು ಸೆಟ್ ಮಾಡ್ಕೋಬೇಕು. ಸ್ಮಾರ್ಟ್ ಅಂದರೆ ಎಸ್ ಅಂದರೆ ಸ್ಪೆಸಿಫಿಕ್, ಎಮ್ ಅಂದರೆ ಮೆಜರೇಬಲ್, ಎ ಅಂದರೆ ಅಚೀವೇಬಲ್, ಆರ್ ಅಂದರೆ ರೈಟ್ ಗೋಲ್, ಟಿ ಅಂದರೆ ಟೈಮ್ ಬೌಂಡ್. ಸ್ಪೆಸಿಫಿಕ್ ಆಗಿ ಒಂದು ಗೋಲನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಇಂಥದ್ದೇ ಸಾಧನೆಯನ್ನು ಮಾಡಬೇಕು, ಇಷ್ಟೇ ತಿಂಗಳಲ್ಲಿ ಇಷ್ಟೇ ವರ್ಷದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅಂತ ಇಟ್ಕೋಬೇಕು. ಸ್ಮಾರ್ಟ್ ಆಗಿ ನಮ್ಮ ಗೋಲನ್ನು ನಾವು ಇಟ್ಕೋಬೇಕು. ಹಾಗೆ ಇನ್ನೊಂದು ಫಾರ್ಮುಲಾ ಅಂದರೆ ಮಕ್ಕಳೇ, ಥಿಂಕ್ ಇಂಕ್ ಸಿಂಕ್. ಥಿಂಕ್ ಮಾಡಬೇಕು. ಹಾಗೆ ಇಂಕ್ ಅಂದರೆ ಬರಿಬೇಕು. ನಾವು ಏನನ್ನ ಸಾಧನೆ ಮಾಡಬೇಕು ಅನ್ನೋದನ್ನು ಬರಿಬೇಕು. ಆ್ಯಂಡ್ ಅನ್ರಿಟನ್ ಗೋಲ್ ಈಸ್ ಓನ್ಲಿ ಅ ವಿಶ್ ಅಂತ ಹೇಳ್ತಾರೆ. ನಾವು ಯಾವ ಕನಸನ್ನು ಬರೆಯೋದಿಲ್ವೋ ಅದು ಜಸ್ಟ್ ಕನಸಾಗೆ ಉಳ್ಕೊಳ್ಳುತ್ತೆ ಹೊರತು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿಂಕ್ ಇನ್ ಯುವರ್ ಮೈಂಡ್. ಟೈಮ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ. ಹಾಗೆ ಯಾವ ರೀತಿ ಈ ಗೋಲನ್ನು ನಾವು ರೀಚ್ ಆಗಬೇಕು, ಹೌ ಟು ಅಚೀವ್ ಅವರ್ ಗೋಲ್ ಅಂದರೆ, APJ ಅಬ್ದುಲ್ ಕಲಾಂ ಅವರು 4 ಟಿಪ್ಸನ್ನು ಹೇಳಿದ್ದಾರೆ. ಏನಪ್ಪ ಅದು ಅಂದರೆ, ಹ್ಯಾವ್ ಅ ಗ್ರೇಟ್ ಏಮ್ ಇನ್ ಲೈಫ್ ಬಿಕಾಸ್ ಸ್ಮಾಲ್ ಏಮ್ ಈಸ್ ಅ ಕ್ರೈಮ್. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಸ್ಮಾಲ್ ಏಮ್ ಈಸ್ ಅ ಕ್ರೈಮ್. ಸೊ ವಿ ಶುಡ್ ಹ್ಯಾವ್ ಅ ಗ್ರೇಟ್ ಏಮ್ ಇನ್ ಅವರ್ ಲೈಫ್. ಪ್ಲೀಸ್ ರಿಪೀಟ್ ವಿತ್ ಮೀ, ಹ್ಯಾವ್ ಅ ಗ್ರೇಟ್ ಏಮ್ ಇನ್ ಅವರ್ ಲೈಫ್. Continuously acquire the knowledge. Do hard work. Perseverance ಅಂದರೆ ಮಕ್ಕಳೇ, ನಾವು ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಹೊರಟಾಗ ನಮ್ಮ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದನ್ನು ನಾವು ಡಿಫೀಟ್ ಮಾಡಿ ಆ ಸಾಧನೆಯನ್ನು ಸಾಧಿಸಬೇಕು. ಅದು ಪರ್ಸಿವರೆನ್ಸ್. ಇಸಂಟ್ ಇಟ್? ಇವತ್ತಿಂದ ಎಲ್ಲರೂ ಒಂದು ಕನಸನ್ನು ಕಾಣಿ, ಸಾಧನೆಯನ್ನು ಮಾಡೋದ್ರತ್ತ ನಿಮ್ಮ ಗುರಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.